ಇದೀಗ ನಿಮ್ಮ ಮುಂದೆ ಸೆಮಿಫೈನಲ್ನ 2ನೇ ಪಂದ್ಯವನ್ನು ಆಡುತ್ತಿದ್ದಾರೆ ನಮ್ಮ ಕರ್ನಾಟಕದ ಮಹಿಳೆಯರು. ಒಂದು ಕಡೆ ಅಥಣಿ ಆದ್ರೆ ಇನ್ನೊಂದು ಕಡೆ ಮೈಸೂರು ತಂಡ. ಇಲ್ಲಿ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿರ್ತಕ್ಕಂಥ 3 ತಂಡಗಳು ನಮ್ಮ ಕರ್ನಾಟಕದ ತಂಡಗಳು. ಅದೊಂದು ದೊಡ್ಡ ಖುಷಿಯ ವಿಚಾರ. ಇದೀಗ ಮೈಸೂರಿನ ಬೆಡಗಿಯರು ಆಡ್ತಾ ಇದ್ದಾರೆ ಅಥಣಿ ಹುಡುಗಿಯರ ಎದುರುಗಡೆ. 2 ತಂಡಗಳು ಕೂಡ ಲೀಗ್ ಹಂತದಲ್ಲಿ ಯಾವುದೇ ಪಂದ್ಯವನ್ನು ಸೋಲದೆ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಗ್ಯಾಲರಿಯಿಂದ ಹೊರಗಡೆ ಇದ್ದಂತ ಎಲ್ಲ ಪ್ರೇಕ್ಷಕರು ಗ್ಯಾಲರಿ ಕಡೆಗೆ ಬನ್ನಿ. ತಂಡದ ಪ್ರಮುಖ ದಾಳಿಗಾತಿ ದಾಳಿ ಭಾಗದಲ್ಲಿ ಮೈಸೂರಿನ ಪ್ರಮುಖ ದಾಳಿಗಾರ್ತಿ. ಈಗ ದಾಳಿಯಲ್ಲಿ ಮೈಸೂರಿನ ಬೆಡಗಿ ಅತ್ಯುತ್ತಮವಾಗಿ ಈ ಹಿಂದೆ ನಡೆದಂತಹ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ರೈಡಿನ ಅಂಕಗಳನ್ನು ಪಡೆದಂತಹ ಆಟಗಾರ್ತಿ ಈಗ ನಿಮ್ಮ ಮುಂದೆ ರೈಡ್ ಮಾಡ್ತಾ ಇದ್ದಾರೆ. ಅತ್ಯುತ್ತಮವಾದ ಕಾಲ್ನಡಿಗೆಗಳನ್ನು ಹೊಂದಿರತಕ್ಕಂಥ ಈ ಆಟಗಾರ್ತಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವಲ್ಲಿ ಕೊನೆಯ ಪಂದ್ಯದಲ್ಲಿ ಯಶಸ್ವಿಯಾಗಿದ್ರು. ಈಗೂ ಕೂಡ ಯಶಸ್ವಿಯನ್ನ ಕಾಣ್ತಾ ಇದ್ದಾರೆ. ಸೂಪರ್ ರೈಡ್ ಬಂದಿದೆ. ಈಗ ನಿಮ್ಮ ಮುಂದೆ 3 ಅಂಕಗಳನ್ನ ಒಟ್ಟಿಗೆ ತಗೊಂಡಿದ್ದಾರೆ ಅಂತ ಅನಿಸ್ತಿದೆ. ನೋಡೋಣ ತೀರ್ಪುಗಾರರ ಅಂತಿಮ ತೀರ್ಪುಗಾಗಿ ಈಗ ಕಾಯ್ದು ನೋಡೋಣ. ಎಸ್, ಇಟ್ ಈಸ್ ಎ ಸೂಪರ್ ರೈಡ್. 3 ಅಂಕಗಳನ್ನ ತೆಗೆದುಕೊಂಡಿದ್ದಾರೆ. ತಂಡಕ್ಕೆ ಆಸರಿಯನ್ನು ಕೂಡ ಆಗಿದ್ದಾರೆ. ಪಂದ್ಯ ಈಗ 3-1 ಸಾಗ್ತಾ ಇದೆ. ಅತಿ ಕಿರಿಯ ಆಟಗಾರ್ತಿ ನಿಮ್ಮ ಮುಂದೆ ರೈಡ್ ಅನ್ನು ಮಾಡ್ತಾ ಇದ್ದಾರೆ. ಅತಿ ವೇಗದ ಚಲನೆಯನ್ನು ಹೊಂದಿದ್ದಾರೆ. ಹಾಗೆ ಬೋನಸ್ ಕದಿಯುವುದರಲ್ಲಿ ಯಶಸ್ವಿಯನ್ನು ಪಡೆದಂತ ಆಟಗಾರ್ತಿ ಅವರು. ಮತ್ತೊಮ್ಮೆ ಸೂಪರ್ ರೈಡ್ ಅನ್ನು ಮಾಡಿದಂತಹ ಆಟಗಾರ್ತಿ ನಿಮ್ಮ ಮುಂದೆ ರೈಡ್ ಅನ್ನು ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಸೂಪರ್ ರೈಡ್ ಗಳನ್ನ ಮಾಡೋದ್ರಲ್ಲಿ ಯಶಸ್ವಿಯನ್ನ ಕಂಡಿರ್ತಕ್ಕಂತಹ ಆಟಗಾರ್ತಿ ಈಕೆ ಮೈಸೂರಿನ ಬೆಡಗಿ. ಉತ್ತಮವಾದ ಕಾಲ್ನಡಿಗೆಗಳನ್ನ ಹೊಂದಿದ್ದಾರೆ. ಡಿಫೆನ್ಸ್ ನಲ್ಲಿ ಸ್ವಲ್ಪ ಕಾಬಿಕ್ಕೆ ಆಗ್ತಾ ಇದ್ದಾರೆ. ಆಕೆಯ ಕಾಲ್ನಡಿಗೆಗೆ ತಮ್ಮ ಆಟಗಾರ ಸಹಾಯದೊಂದಿಗೆ ಮತ್ತೆ ಅಂಕಣಕ್ಕೆ ಯಾವುದೇ ಅಂಕವಿಲ್ಲದೆ ಹಿಂತಿರುಗಿದ್ದಾರೆ. ಇದೀಗ ಅಥಣಿಯ ರಾಷ್ಟ್ರೀಯ ಆಟಗಾರ್ತಿ ನಿಮ್ಮ ಮುಂದೆ. ಈಕೆ ಕೂಡ ಬೋನಸ್ ಅನ್ನು ಕದಿಯುವುದರಲ್ಲಿ ತುಂಬಾ ಯಶಸ್ವಿಯನ್ನ ಕಂಡಿದ್ದಾರೆ. ಟೂರ್ನಮೆಂಟ್ ಉದ್ದಕ್ಕೂ ಕೂಡ ಇದೀಗ ಅಫಿಷಿಯಲ್ ಟೈಮ್ ಔಟ್. ಥರ್ಡ್ ರೈನ್ ಎಂದು ಮನವಿ ಮಾಡಿದ್ದಾರೆ. ಇದೀಗ ಮೋಸ್ಟ್ಲಿ ಥರ್ಡ್ ರೈಡ್ ಅನ್ನ ಕೊಡ್ತಕ್ಕಂಥ ಚಾನ್ಸಸ್ ಸಂಭವವಿದೆ. ಹೌದು, ಇದು ಥರ್ಡ್ ರೈಡ್ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಡೂ ಆರ್ ಡೈ ರೈಡ್ ಅಂತೇಳಿ. ಮಾಡು ಇಲ್ಲವೇ ಮಡಿ, ಯಾವುದೇ ಅಂಕಗಳಿಲ್ಲದೆ ರೈಡರ್ ಹಿಂತಿರುಗುವಂತಿಲ್ಲ. ಉತ್ತಮವಾದ ರೈಡಿಂಗ್ ಅನ್ನ ಮಾಡೋದ್ರ ಮೂಲಕ 3 ಅಂಕಗಳನ್ನ ಗಳಿಸಿದ್ದಾರೆ. ಇದನ್ನು ಕೂಡ ನಾವು ಸೂಪರ್ ರೈಡ್ ಅಂತೇಳಿ ಕರಿತೀವಿ. ಬೋನಸ್ +2. ಏನೋ ಸ್ವಲ್ಪ ಗೊಂದಲ ಕಾಣ್ತಾ ಇದೆ, ಬಟ್ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಮೈಸೂರಿನ ಆಟಗಾರರು ಸಹಕರಿಸಬೇಕು. ತೀರ್ಪುಗಾರರು ತಿಳಿದೇ ತೀರ್ಪನ್ನ ನೀಡಿರ್ತಾರೆ. ಎಸ್, 3 ಅಂಕಗಳನ್ನ ಗಳಿಸಿ ಇದೀಗ ತಂಡ 3-4 ಸಾಗ್ತಾ ಇದೆ. ಕೇವಲ 1 ಅಂಕದ ಮುನ್ನಡೆಯನ್ನ ಕಂಡುಕೊಂಡಿದೆ ಮೈಸೂರು. ಮೊದಲ ಅರ್ಧದ ಮೊದಲನೇ ಟೈಮ್ ಔಟ್ ಮೈಸೂರು. ಮತ್ತೆ ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭ. ಪಂದ್ಯ 3-4 ಸಾಗ್ತಾ ಇದೆ. ನಿಮ್ಮ ಮುಂದೆ ಉತ್ತಮ ಕಾಲ್ನಡಿಗೆಯನ್ನು ಹೊಂದಿರತಕ್ಕಂಥ ಕ್ರೀಡಾಪಟು ರೈಡಿಂಗ್ ಮಾಡ್ತಾ ಇದ್ದಾರೆ. ಈಕೆಯೂ ಕೂಡ ಬೋನಸ್ ಕದಿಯುವುದರಲ್ಲಿ ಯಶಸ್ವಿ ಆಟಗಾರ್ತಿ. ಅತ್ಯುತ್ತಮವಾಗಿ ಬೋನಸ್ ಅನ್ನ ಕದೀತಾರೆ. ತಂಡಕ್ಕೆ ಬೇಕಾದ ಸಮಯದಲ್ಲಿ ಆಸರೆ ಆಗ್ತಾರೆ.
ಉತ್ತಮವಾದ ರೈಡಿಂಗ್ ಅನ್ನ ಮಾಡೋದ್ರಲ್ಲಿ ಟೋರ್ನಿ ಯುದ್ಧಕ್ಕೂ ಯಶಸ್ವಿಯನ್ನ ಕಂಡಿದ್ದಾರೆ. ಬೋನಸ್ ಪಾಯಿಂಟ್ ನ ಮೂಲಕ ಮತ್ತೊಂದು ಅಂಕವನ್ನ ಸೇರ್ಪಡೆಯನ್ನ ಮಾಡಿದ್ದಾರೆ ತಮ್ಮ ತಂಡಕ್ಕೆ. ಇದೀಗ ತಂಡದ ಮೊತ್ತ 4-4 ಸಮಬಲದಲ್ಲಿ ಸಾಗ್ತಾ ಇದೆ ಪಂದ್ಯ. ಅತಿ ಕಿರಿಯ ವಯಸ್ಸಿನಲ್ಲಿ ಹಲವಾರು ಬಾರಿ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿರ್ತಕ್ಕಂತಹ ಆಟಗಾರ್ತಿ ನಿಮ್ಮ ಮುಂದೆ ರೈಡನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪದೇ ಪದೇ ರೈಡಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಯಶಸ್ವಿ ರೈಡರ್. ತುಂಬಾ ಆಲೋಚನೆ ಮಾಡಿ ಡಿಫೆನ್ಸ್ ಅನ್ನ ನೋಡಿ ಯಾರನ್ನ ಮುಟ್ಟಿದ್ರೆ ನನಗೆ ಅಂಕ ಸಿಗುತ್ತೆ ಅಂತ ಹೇಳಿ ರೈಡಿಂಗ್ ಅನ್ನ ಮಾಡ್ತಾ ಇದ್ದಾರೆ ಆಟಗಾರ್ತಿ. ತುಂಬಾ ಉತ್ತಮವಾದಂತ ನೀಳನೆಯ ಕಾಲನ ಹೊಂದಿದ್ದಾರೆ, ಹಾಗೆ ಉತ್ತಮವಾದ ಚಲನೆಗಳನ್ನ ಕೂಡ ಮಾಡ್ತಾರೆ. ಈ ರೀತಿಯಾಗಿ ಕನ್ಫ್ಯೂಸ್ ನ ಮಾಡೋದ್ರ ಮೂಲಕ ಅಂಕಗಳನ್ನ ಗಳಿಸ್ತಾರೆ. ಯಾವುದೇ ಅಂಕಗಳಿಲ್ಲದೆ ಹಿಂತಿರುಗಿದ್ದಾರೆ. ಮತ್ತೆ ನಿಮ್ಮ ಮುಂದೆ ಅಥಣಿಯ ಕ್ರೀಡಾಪಟು, ಅತಿ ಹೆಚ್ಚು ಬಾರಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರ್ತಕ್ಕಂತ ಈ ಕ್ರೀಡಾಪಟು ಉತ್ತಮವಾದ ಪಾದಗಳ ಚಲನೆಯನ್ನ ಮಾಡ್ತಾ ಇದ್ದಾರೆ. ಪ್ರೇಕ್ಷಕರು ಅಥಣಿ ತಂಡಕ್ಕೆ ಅತಿ ಹೆಚ್ಚಾದ ಮನರಂಜನೆಯನ್ನ ನೀಡೋಕೋಸ್ಕರ ಕಾಯ್ತಾ ಇದ್ದಾರೆ. ಅಥಣಿ ತಂಡ ಸೂಪರ್ ರೈಡ್ ಬರಲಿ, ಒಳ್ಳೆ ಡಿಫೆನ್ಸ್ ಬರಲಿ ಅಂತ. ಉತ್ತಮವಾದ ರೈಡಿಂಗ್ ಮತ್ತೆ ಸೂಪರ್ ರೈಡ್ ಅನ್ನ ಮಾಡಿದ್ದಾರೆ. ಒಂದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡಿತಾ ಇದ್ದಾರೆ. ಈಕೆ 2 ಅಂಕಗಳನ್ನ ಪಡೆದು ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಇದೀಗ ಡೂ ಆರ್ ಡೈ, ನಿಮ್ಮ ಮುಂದೆ ಮಾಡು ಇಲ್ಲವೇ ಮಡಿ ರೈಡಿಂಗ್. ಯಾವುದೇ ಅಂಕಗಳಿಲ್ಲದೆ ರೈಡರ್ ಹಿಂತಿರುಗುವಂತಿಲ್ಲ. ಪ್ರೇಕ್ಷಕರು ಅಶ್ವಿನಿ ಅಂತೇಳಿ ನಾಮಜಪವನ್ನ ಮಾಡ್ತಿದ್ದಾರೆ. ನಾಮಜಪನ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗಿದೆ. ಡೂ ಆರ್ ಡೈ ನಲ್ಲಿ 1 ಅಂಕವನ್ನ ಪಡೆದು ತಂಡಕ್ಕೆ ಆಸರೆ ಆಗ್ತಿದ್ದಾರೆ ಅಶ್ವಿನಿ ಅವರು. ಈಗ ತಂಡದ ಮೊತ್ತ 6-5, ಕೇವಲ 1 ಅಂಕದ ಹಿನ್ನಡೆಯನ್ನ ಕಂಡಿದೆ ಅಥಣಿ ತಂಡ. 1 ಅಂಕದ ಮುನ್ನಡೆಯಲ್ಲಿ ನಡೀತಾ ಇದೆ ಮೈಸೂರು ತಂಡ. ಈ 2 ತಂಡಗಳ ನಡುವೆ ಕಾದಾಟ ನಡೆದು ವಿನ್ ಆದಂತಹ ತಂಡ ಫೈನಲ್ ಅನ್ನ ಪ್ರವೇಶಿಸಲಿದೆ. ಉತ್ತಮವಾದ ಚಲನೆಯ ಮೂಲಕ ಕೈ ಚಾಚಿ, ತನ್ನ ಉದ್ದನೆಯ ಕೈಗಳನ್ನ ಚಾಚಿ 1 ಅಂಕಗಳನ್ನ ಹ್ಯಾಂಡ್ ಟಚ್ ಮಾಡೋದ್ರ ಮೂಲಕ ಗಳಿಸ್ಕೊಂಡಿದ್ದಾರೆ. ಇದೀಗ ತಂಡದ ಮೊತ್ತ ಸಮಬಲವನ್ನ ಕಾಣ್ತಾ ಇದೀವಿ, 6-6. ಅಥಣಿ ತಂಡ ನಾವ್ಯಾರಿಗೂ ಏನ್ ಕಡಿಮೆ ಅಂತೇಳಿ ಹಿಂದೆ ಉಳಿತಾನೆ ಇಲ್ಲ, ಬೇಗನೆ ಸಮಬಲವನ್ನ ಕಾಣಿಸ್ಕೊಳ್ತಾ ಇದೆ. ನೋಡೋಣ ಇದೀಗ ಲೀಡನ್ನ ಕಾಣ್ಕೊಳ್ಳುತ್ತಾ ಅಂತ. ತುಂಬಾ ಅತಿ ವೇಗದ ಚಲನೆಯನ್ನ ಹೊಂದಿರತಕ್ಕಂಥ ಆಟಗಾರ್ತಿಯನ್ನ ತಡೆ ಹಾಕಕ್ಕಾಗತ್ತಾ ಅಂತ ನೋಡೋಣ. ಎಸ್, ಬೋನಸ್ಗಾಗಿ ಅಂಪೈರ್ನ ನೋಡ್ತಾ ಇದ್ದಾರೆ, ಆದ್ರೆ ಬೋನಸ್ ಆಗಿಲ್ಲ ಅಲ್ಲಿ. ಇದೀಗ ಮತ್ತೆ ಅಥಣಿಯ ಕ್ರೀಡಾಪಟು ನಿಮ್ಮ ಮುಂದೆ ರೈಡಿಂಗ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಕೆ ಕೂಡ ಅತಿ ಹೆಚ್ಚು ಬೋನಸ್ ಅಂಕಗಳನ್ನ ಪಡಿತಾರೆ, ಆದ್ರೆ ಈಗ ಬೋನಸ್ ಆನ್ ಇರೋದಿಲ್ಲ. ಯಾವುದೇ ಅಂಕ ಇಲ್ಲದೆ ಮತ್ತೆ ಹಿಂತಿರ್ತಿದ್ದಾರೆ. ಅಂಕ 6-6ರಲ್ಲಿ ಸಾಗ್ತಾ ಇದೆ. ಇದು 3rd ರೈಡ್, ಅಂದ್ರೆ ಡೂ ಆರ್ ಡೈ ರೈಡ್ ಆಗಿರುತ್ತೆ. ಮಾಡು ಇಲ್ಲವೇ ಮಡಿ ರೈಡರ್ ಆಗುತ್ತೆ. ರೈಡರ್ ಯಾವುದೇ ಅಂಕಗಳಿಲ್ಲದೆ ಮತ್ತೆ ಅಂಕಣಕ್ಕೆ ಹಿಂತಿರುಗುವಂತಿಲ್ಲ. ಸೂಪರ್ ರೈಡ್ ಆಗುವಂತ ಸಂಭವ. ಹೌದು, ಇದು ಸೂಪರ್ ಡೂಪರ್ ರೈಡ್. ಮೋಸ್ಟ್ಲಿ ಎಷ್ಟು ಅಂಕಗಳನ್ನ ಕೊಡ್ತಾರೆ ಅಂತೇಳಿ ಕಾದು ಕಾಯ್ಬೇಕಾಗಿದೆ. ನೋಡೋಣ ತೀರ್ಪುಗಾರರು ಎಷ್ಟು ಬೆರಳುಗಳನ್ನ ತೋರಿಸ್ತಾರೆ ಅಂತ. ಮೋಸ್ಟ್ಲಿ ಎಷ್ಟು ಅಂಕ ಇರ್ಬೋದು? ಎನಿಬಡಿ? ಎಸ್, ಎಲ್ಲರೂ 3 ಅಂಕ ಅಂತ ಹೇಳ್ತಿದ್ದಾರೆ. ನೋಡೋಣ ತೀರ್ಪುಗಾರರು ಎಷ್ಟು ಕೊಡ್ತಾರೆ ಅಂತ ನೋಡೋಣ. ನಮ್ಮ ಪ್ರೇಕ್ಷಕರ ಊಹೆ ಸರಿಯಾಗಿದೆಯಾ? ಎಸ್, ಎಕ್ಸಾಕ್ಟ್ಲಿ, ನಿಮ್ಮ ಊಹೆ ಸರಿಯಾಗಿದೆ. ಅಂದ್ರೆ ನೀವು ಕೂಡ ಆಲ್ರೆಡಿ ಕಬಡ್ಡಿ ಟೂರ್ನಮೆಂಟ್ ನ ಫುಲ್ ಅರ್ಥಕೊಂಡಿರೋ ತರ ಕಾಣಿಸ್ತಾ ಇದೆ. ತೀರ್ಪುಗಾರರು ಕೊಡೋಕ್ ಮುಂಚೆನೆ ತೀರ್ಮಾನವನ್ನ ಪ್ರೇಕ್ಷಕರು ಕೊಡ್ತಾ ಇದ್ದೀರಾ ಅಂದ್ರೆ ನೀವೆಲ್ಲ ಕಬಡ್ಡಿಯಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅನ್ನೋದು ಕಾಣ್ತಾ ಇದೆ. ಸೂಪರ್ ಡೂಪರ್ ಅನ್ನ ರೈಡ್ ಅನ್ನ ಮಾಡೋದ್ರ ಮೂಲಕ ಈಗ ರೆಫ್ರಿಯರ್ನೇ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಮೈಸೂರು ತಂಡದ ಬೆಡಗಿಯರು.
ಎಸ್, ರೆಫ್ರಿ ಡಿಸಿಷನ್ ಇಸ್ ಅ ಫೈನಲ್. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. 3 ಅಂಕಗಳ ಘೋಷಣೆ ಆಗಿದೆ. ಇದೀಗ ತಂಡದ ಮೊತ್ತ 9-6 ಸಾಗ್ತಾ ಇದೆ. ಅಥಣಿ ತಂಡ ಕೇವಲ 3 ಅಂಕಗಳಿಂದ ಮಾತ್ರ ಹಿಂದುಳಿದಿದೆ. ಯಾವಾಗಾದ್ರೂ ಕೂಡ ವಾಪಸಾತಿ ಮಾಡಬಹುದು. ಬಟ್ ಪ್ರೇಕ್ಷಕರು ನೀವು ಅವರನ್ನ ಪ್ರೋತ್ಸಾಹಿಸೋದನ್ನ ಕೂಡ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಚಪ್ಪಾಳೆ ಅವರನ್ನ ಇನ್ನೂ ಉರಿದುಂಬಿಸುತ್ತೆ. ಮತ್ತೆ ಆ 3 ಅಂಕಗಳು ಯಾವುದೇ ಡಿಫ್ರೆನ್ಸ್ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ವಾದ ವಿವಾದಗಳ ನಂತರ ತೀರ್ಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ್ತೆ ನಿಮ್ಮ ಮುಂದೆ ಅತಿ ಹೆಚ್ಚು ಬಾರಿ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿರ್ತಕ್ಕಂತಹ ಆಟಗಾರ್ತಿ, ಅತಿ ಹೆಚ್ಚು ಬೋನಸ್ಗಳನ್ನ ಪಡೆದು ಮತ್ತೆ ಈಗ ಟೋಟಚ್ ಅನ್ನ ಮಾಡೋದ್ರ ಮೂಲಕ ಅಂಕವನ್ನ ಗಳಿಸ್ಕೊಂಡಿದ್ದಾರೆ. ಬೋನಸ್ +1 ಪಾಯಿಂಟ್, 2 ಅಂಕಗಳ ಮೂಲಕ ತಂಡಕ್ಕೆ ಆಸರೆ ಆಗಿದ್ದಾರೆ. 9-8 ಪಂದ್ಯ ಸಾಗ್ತಾ ಇದೆ. ಮತ್ತೆ ನಿಮ್ಮ ಮುಂದೆ ಬಂದಿರತಕ್ಕಂತ ಸೂಪರ್ ಡೂಪರ್ ರೈಡ್ ಮಾಡೋದ್ರಲ್ಲಿ ಯಶಸ್ವಿಯನ್ನ ಕಂಡಿರ್ತಕ್ಕಂತಹ ಆಟಗಾರ್ತಿ, ಅತಿ ಹೆಚ್ಚು ವೇಗದ ಚಲನೆಗಳ ಮೂಲಕ ಅತಿ ಹೆಚ್ಚು ಬಾರಿ ಸೂಪರ್ ರೈಡ್ ಗಳನ್ನ ಮಾಡಿದ್ದಾರೆ ಈಕೆ. ಈ ಬಾರಿ ಕೂಡ ಸೂಪರ್ ಡೂಪರ್ ಬರುತ್ತಾ ಅಥವಾ ಅಂಕಗಳನ್ನ ತಗೊಳ್ದೆ ವಾಪಸ್ ಏನಾದ್ರು ಆಗ್ತಾರ ಅಂತ ಕಾದ್ ನೋಡೋಣ. ಅತ್ಯುತ್ತಮವಾಗಿ ಗೇಮ್ ಪ್ಲಾನ್ ನ ಮೂಲಕ ಆಟ ಆಡ್ತಾ ಇದ್ದಾರೆ. ಇದೀಗ ಮೊದಲ ಅರ್ಧದ ಮೊದಲನೇ ಟೈಮ್ ಔಟ್ ಅಥಣಿ. ಪಂದ್ಯ ತುಂಬಾ ರೋಚಕವಾಗಿ ನಡೀತಾ. ಈ ಹಿಂದೆ ನಡೆದಿರ್ತಕ್ಕಂಥ 3-4 ಪಂದ್ಯಗಳಲ್ಲೂ ಕೂಡ ನೋಡಿದ್ರಿ, ಯಾವ ತಂಡಗಳು ಕೂಡ ಬಿಟ್ಕೊಡೋಕೆ ರೆಡಿನೇ ಇಲ್ಲ. ಪ್ರತಿ ಬಾರಿಯೂ ಕೂಡ ಸಮಬಲವನ್ನ ಕಾಯ್ದುಕೊಂಡು ಕೊನೆಯ ಹಂತದಲ್ಲಿ ನಮ್ಗೆ ರಿಸಲ್ಟ್ ಸಿಗ್ತಾ ಇದೆ. ಅಂದ್ರೆ ಎಷ್ಟು ರೋಮಾಂಚನವಾಗಿ ಪಂದ್ಯಗಳು ನಡೀತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಮತ್ತೊಮ್ಮೆ ನಿಮ್ಮ ಮುಂದೆ ರಾಷ್ಟ್ರೀಯ ಆಟಗಾರ್ತಿ ಮತ್ತೊಂದು ಅಂಕವನ್ನ ಗಳಿಸ್ಕೊಂಡು ಅಂಕಣಕ್ಕೆ ಹಿಂದಿರುಗ್ತಾ ಇದ್ದಾರೆ. ಈ ಒಂದೊಂದು ಅಂಕಗಳು ತಂಡಕ್ಕೆ ತುಂಬಾನೇ ಆಸರೆ ಆಗ್ತಾ ಇದೆ. ಅಂತರಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಮತ್ತೆ ಮೈಸೂರಿನಲ್ಲಿ ಸಪೋರ್ಟಿಂಗ್ ಆಗಿ ಮಾಡ್ತಿರ್ತಕ್ಕಂಥ ರೈಡರ್ ಇವರು ಅತ್ಯುತ್ತಮವಾಗಿ ಒಬ್ಬ ರೈಡರ್ಗೆ ಸಪೋರ್ಟ್ ಮಾಡ್ತಾ ರೈಡಿಂಗ್ ಅನ್ನ ಮಾಡ್ತಾರೆ. ಅತ್ಯುತ್ತಮವಾಗಿ ಬ್ಯಾಕ್ ಕಿಕ್ ಅನ್ನ ಮಾಡೋದ್ರ ಮೂಲಕ ಒಂದು ಅಂಕವನ್ನ ಗಳಿಸ್ಕೊಂಡಿದ್ದಾರೆ. ಅವರು ಕೂಡ ರೈಡಿಂಗ್ ಅಲ್ಲಿ ಮತ್ತೆ ಅಂಕಗಳ ಮೂಲಕ ತಮ್ಮ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಜರ್ಸಿ ನಂಬರ್ 9 ಟೋ ಹೋಲ್ಡ್ ಮಾಡ್ತಕ್ಕಂಥ ಪ್ರಯತ್ನ, ಆದ್ರೆ ಯಾವುದೇ ವಿಫಲ ಬರಲಿಲ್ಲ. ರಾಷ್ಟ್ರೀಯ ಆಟಗಾರ್ತಿ ತುಂಬಾ ಮುನ್ನೆಚ್ಚರಿಕೆಯಿಂದ ಒಂದು ಅಂಕವನ್ನ ಗಳಿಸ್ಕೊಂಡು ಮತ್ತೆ ವಾಪಸಾತಿ ಆಗಿದ್ದಾರೆ. ಇದೀಗ ತಂಡದ ಮೊತ್ತ 10-10 ಸಮಬಲವನ್ನ ಕಾಪಾಡ್ಕೊಳ್ತಾ ಇದೆ ಎರಡೂ ತಂಡ. ಯಾವುದೇ ಅಂತರವಿಲ್ಲ. ಅತ್ಯುತ್ತಮವಾದ ಪಂದ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಈ ಹಿಂದೆ ನಡೀತಕ್ಕಂಥ 5 ಪಂದ್ಯಗಳಿಂದಲೂ ಕೂಡ ಅತಿ ರೋಮಾಂಚನವಾದ ಪಂದ್ಯ ನಡೀತಾ ಇದೆ ನಿಮ್ಮ ಮುಂದೆ. ಸೂಪರ್ ಡೂಪರ್ ರೈಡಿನ ಈ ಟೂರ್ನಮೆಂಟ್ ನಾಯಕಿ ಅಂತಾನೆ ಹೇಳ್ಬೋದು ಈಕೆನ. ಅತಿ ಹೆಚ್ಚಾಗಿ ಸೂಪರ್ ಡೂಪರ್ ರೈಡ್ಗಳನ್ನ ಮಾಡ್ತಾರೆ. ಮತ್ತೊಮ್ಮೆ ಅಥಣಿ ತಂಡದಿಂದ ಜರ್ಸಿ ನಂಬರ್ 8 ರೈಡ್ನಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವುದೇ ಅಂಕಗಳಿಲ್ಲದೆ ಗೇಮ್ ಪ್ಲಾನ್ ಮೂಲಕ ಹಿಂತಿರುಗ್ತಾ ಇದ್ದಾರೆ. ಮತ್ತೊಮ್ಮೆ ಜರ್ಸಿ ನಂಬರ್ 9 ಮತ್ತೆ ಮೊನ್ನೆ ಬ್ಯಾಕ್ ಕಿಕ್ ನ ಮೂಲಕ ಪಾಯಿಂಟ್ ತಡಿತಾರ, ಕಾದು ನೋಡೋಣ. ಇವರು ಕೂಡ ಉತ್ತಮವಾದಂತ ಕಾಲ್ನಡಿಗೆಯನ್ನು ಹೊಂದಿದ್ದಾರೆ. ಅತಿ ಚುರುಕಾಗಿ ತಮ್ಮ ಕಾಲುಗಳನ್ನ ಆಗಡಿಂದ ಮತ್ತೊಮ್ಮೆ ಬ್ಯಾಕ್ ಕಿಕ್ ನ ಪ್ರಯತ್ನ, ಆದ್ರೆ ಈ ಸಲ ಯಶಸ್ಸನ್ನ ಕಾಣಲು ವಿಫಲರಾಗಿದ್ದಾರೆ. ಅಥಣಿ ತಂಡ ಒಳ್ಳೆ ಡಿಫೆನ್ಸ್ ಅನ್ನ ತೋರಿಸ್ತಾ ಇದೆ. ಇದೀಗ ಅಥಣಿ ತಂಡ 1 ಅಂಕ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 11-10 ಪಂದ್ಯ ಸಾಗ್ತಾ ಇದೆ. ಒಳ್ಳೆ ಡಿಫೆನ್ಸ್ ಅನ್ನ ನೋಡಿ ಯಾವುದೇ ಅಂಕಗಳಿಲ್ಲದೆ ಹಿಂತಿರುಗ್ತಾ ಇದ್ದಾರೆ ಅಥಣಿ ತಂಡದ ರೈಡರ್. ಮತ್ತೊಮ್ಮೆ ಸೂಪರ್ ಡೂಪರ್ ರೈಡ್ನ ನಾಯಕಿ ಈಕೆ ಜರ್ಸಿ ನಂಬರ್ 6. ಅತಿ ಉತ್ತಮವಾದ ಕಾಲ್ಚಲನೆಗಳನ್ನ ಹೊಂದಿರ್ತಾರೆ ಇವರು. ತುಂಬಾ ನಿಧಾನವಾಗಿ ಡಿಫೆನ್ಸ್ ಅನ್ನ ನೋಡಿ ತಮ್ಮ ಕಾಲ್ಚಲನೆಗಳನ್ನ ಆರಂಭ ಮಾಡ್ತಾರೆ.
ಪಾಯಿಂಟ್ಗೋಸ್ಕರನೇ ಆಡ್ತಿದ್ದಾರೆ. ಹೌದು, ಮತ್ತೊಮ್ಮೆ ನಾನು ಹೇಳಿದಾಗೆ ಸೂಪರ್ ಡೂಪರ್ ರೈಡ್ ಮಾಡೋದ್ರಲ್ಲಿ ಈಕೆ ನಾಯಕಿ ಅಂತಾನೆ ಹೇಳ್ಬೋದು. ಅತಿ ಹೆಚ್ಚು ಬಾರಿ ಸೂಪರ್ ಡೂಪರ್ ರೈಡ್ ಗಳನ್ನ ಮಾಡ್ತಾನೆ ಇದ್ದಾರೆ, ನಿಮ್ಮನ್ನ ಮನರಂಜನೆ ಮಾಡ್ತಾನೆ ಇದ್ದಾರೆ. ಅತಿ ಉತ್ತಮವಾದ ರೈಡರ್. ಈಗ ಡೂ ಆರ್ ಡೈ ರೈಡ್, ಥರ್ಡ್ ರೈಡ್ ಅಂದ್ರೆ ಮಾಡು ಇಲ್ಲವೇ ಮಡಿ. ರೈಡರ್ ಯಾವುದೇ ಅಂಕಗಳಿಲ್ಲದೆ ಅಂಕಣಕ್ಕೆ ವಾಪಸ್ ಸಾತಿ ಮಾಡುವಂತಿಲ್ಲ. ಬೋನಸ್ ಅನ್ನ ತೋರಿಸ್ತಿದ್ದಾರೆ ಅಂದ್ರೆ ಆಲ್ರೆಡಿ ಬೋನಸ್ ಆಗಿದೆ ಅಂತ ಅರ್ಥ. ಬೋನಸ್ ಅನ್ನ ಮಾಡ್ಕೊಂಡಿದ್ದಾರೆ, ಈಗ ಹಿಂತಿರುಗ್ಬೋದು ಈಕೆ. ಎಸ್, 1 ಅಂಕದ ಮೂಲಕ ತಂಡಕ್ಕೆ ಆಸರೆ ಆಗಿದೆ. ಮತ್ತೊಮ್ಮೆ ಆತಣಿ ತಂಡ 1 ಅಂಕ ಮುನ್ನಡೆಯನ್ನ ಪಡಿತಾ ಇದೆ. ಬರೋಬರ್, ಸಾರಿ, ಸಮಬಲದಲ್ಲಿ ಸಾಗ್ತಾ ಇದೆ. 12-12ರಲ್ಲಿ ಪಂದ್ಯ ನಡೀತಾ ಇದೆ. ಅಣ್ಣ ಇನ್ನೂ 2 ಟೀಮ್ ಇದೆ, ಬರ್ತದೆ. ಎಸ್, ಮತ್ತೊಂದು ಅಂಕದ ಮೂಲಕ ತಂಡಕ್ಕೆ ಆಸರೆಯಾಗಿ ಹಾಗೆ ತಂಡ 1 ಅಂಕ ಮುನ್ನಡೆಯನ್ನ ಕಾಯ್ದುಕೊಳ್ಳುವುದರಲ್ಲಿ ಯಶಸ್ವಿಯನ್ನ ಕಾಣ್ತಾ ಇದೆ ಅಥಣಿ ತಂಡ. ಇದೀಗ ಸೂಪರ್ ಡೂಪರ್ ರೈಡ್ ನ ನಾಯಕಿ ನಿಮ್ಮ ಮುಂದೆ ರೈಡಿಂಗ್ ಮಾಡ್ತಾ ಇದ್ದಾರೆ. ಅಥಣಿ ಪ್ರೇಕ್ಷಕರಲ್ಲಿ ಸ್ವಲ್ಪ ಡವಡವ, ಮತ್ತೆ ಎಲ್ಲಿ 2-3 ಅಂಕಗಳನ್ನ ತೆಗೆದುಕೊಂಡು ಹೋಗ್ಬಿಡ್ತಾಳೋ ಅಂತ. ಆದ್ರೆ ಈಕೆ ಅತ್ಯುತ್ತಮವಾದ ಕಾಲ್ಚಲನೆಗಳನ್ನ ಹೊಂದಿದ್ದಾಳೆ, ತುಂಬಾ ಉತ್ತಮವಾಗಿ ಆಟವನ್ನ ಆಡ್ತಾರೆ. ಯಾಕೋ ಪ್ರೇಕ್ಷಕರಲ್ಲಿ ಸ್ವಲ್ಪ ಉತ್ಸಾಹ ಕುತೂಹಲ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ನಮ್ಮ ಯೂನಿವರ್ಸಿಟಿ ತಂಡ ಸೆಮಿಫೈನಲ್ಲಿ ಮಡ್ದ ಮೇಲೆ ತಲೆ ಕೆಡಿಸ್ಕೋಬೇಡಿ, ಈ ಸಲ ಕಪ್ ನಂದಲ್ಲ, ಮುಂದಿನ ಸಲ ಎಸ್, ಡೋಂಟ್ ವರಿ, ಮುಂದಿನ ಸಲಕ್ಕೋಸ್ಕರ ಕಾದು ನೋಡೋಣ. ಆದ್ರೆ ಈಗಿನ ಪಂದ್ಯವನ್ನ ಎಂಜಾಯ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೊದಲಾರ್ಧ ಮುಕ್ತಾಯಗೊಂಡಿದೆ. ಮೊದಲಾರ್ಧದ ಬಳಿಕ ತಂಡದ ಮೊತ್ತ 13-12, 1 ಅಂಕದ ಹಿನ್ನಡೆಯನ್ನ ಕಂಡಿದೆ ಮೈಸೂರು ತಂಡ. ಹಾಗೆ ಮುನ್ನಡೆಯನ್ನ ಕಂಡುಕೊಂಡಿದೆ ಅಥಣಿ ತಂಡ. ಈ ಹಿಂದೆ ನಡೀತಾ ಇರ್ತಕ್ಕಂಥ 5 ಪಂದ್ಯಗಳಿಂದಲೂ ಕೂಡ ಕುತೂಹಲಕಾರಿಯಾದಂಥ ಪಂದ್ಯಗಳು ನಡೀತಾ ಇದೆ. ಯಾವ ತಂಡವೂ ಕೂಡ ಸುಲಭವಾಗಿ ಮಣಿಯಲು ಬಿಡ್ತಾ ಇಲ್ಲ. ರೋಚಕವಾದ ಪಂದ್ಯ ನಮ್ಮ ಮುಂದೆ ಬರ್ತಿದೆ. ಕೊನೆಯ ನಿಮಿಷದವರೆಗೂ ಕೂಡ ಪಂದ್ಯ ಒಳಿವಳು ಮುನ್ನುಡ್ತಾ ಇದೆ. ಕೊನೆಯ ಹಂತದಲ್ಲಿ ಎಲ್ಲ ಪಂದ್ಯಗಳು ನಿರ್ಣಾಯಕ ಹಂತಕ್ಕೆ ಹೋಗಿ ನಿರ್ಣಯವನ್ನು ಹೊಂದ್ತಾ ಇದೆ. ಸೊ ಅದೆಷ್ಟು ರೋಮಾಂಚನಕಾರಿಯಾಗಿದೆ ಎಂಬುದು ನಮ್ಗಿಲ್ಲಿ ತಿಳಿದು ಬರ್ತಾ ಇದೆ. ಪ್ರೇಕ್ಷಕರಾದ ನೀವೆಲ್ಲರೂ ತುಂಬಾ ಉತ್ಸಾಹದಿಂದ ಪಂದ್ಯವನ್ನ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಬೇಜಾರಾಗ್ಬೇಡಿ, ನಮ್ಮ ಯೂನಿವರ್ಸಿಟಿ ತಂಡ ಇವತ್ತು ಸೋತಿರ್ಬೋದು, ಬಟ್ ನಾಳೆ ಸೋಲಿಲ್ಲ. ಮತ್ತೆ ಪಂದ್ಯ ಆರಂಭ ಆಗ್ತದೆ. ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭ ಆಗ್ತಾ ಇದೆ. 13-12ರಲ್ಲಿ ಪಂದ್ಯ ಸಾಗ್ತಾ ಇದೆ. 13 ಅಂಕಗಳನ್ನ ಪಡೆದು 1 ಅಂಕ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಥಣಿ ತಂಡ. ಮತ್ತೊಮ್ಮೆ ಸೂಪರ್ ಡೂಪರ್ ರೈಡ್ ನ ನಾಯಕಿ ನಿಮ್ಮ ಮುಂದೆ. ಈ ಬಾರಿ ಯಾವುದೇ ಅಂಕಗಳಿಲ್ಲದೆ ಮತ್ತೆ ಅಂಕಣಕ್ಕೆ ಹಿಂದಿರುಗಿದ್ದಾರೆ ಸೂಪರ್ ಡೂಪರ್ ರೈಡ್ ನ ನಾಯಕಿ. ಅತಿ ಉತ್ತಮವಾದಂಥ ರೈಡನ್ನು ಮಾಡ್ತಿರ್ತಕ್ಕಂಥ ಅಥಣಿ ತಂಡದ ಕ್ರೀಡಾಪಟು ಇದೀಗ ನಿಮ್ಮ ಮುಂದೆ ರೈಡಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇವರು ಕೂಡ ತಂಡಕ್ಕೆ ಉತ್ತಮವಾಗಿ ಆಸರೆ ಆಗ್ತಾ ಇದ್ದಾರೆ. ತಂಡ 1 ಅಂಕ ಮುನ್ನಡೆಯಲ್ಲಿ ಸಾಗ್ತಾ ಇರೋದಕ್ಕೆ ಇವರು ಕೂಡ ಕಾರಣರಾಗಿರ್ತಾರೆ. ಒಂದೊಳ್ಳೆ ಪಂದ್ಯಗಳು ನಿಮ್ಮ ಮುಂದೆ ನಡೀತಾ ಇದೆ. ಪರ್ಶೂಟ್ಗೆ ಯತ್ನ, ಪರ್ಶೂಟ್ ಅಲ್ಲಿ ಯಾವುದೇ ಅಂಕ ದೊರೆಯಲಿಲ್ಲ, ಬಟ್ ಪ್ರಯತ್ನ ಮಾತ್ರ ಚೆನ್ನಾಗಿತ್ತು. ಇವರು ಕೂಡ ಉತ್ತಮವಾದ ಕಾಲ್ನಡಿಗೆಗಳನ್ನು ಹೊಂದಿದ್ದಾರೆ. ನೀವು ನೋಡ್ಕೊಂಡಂಗೆ
ಮೊದಲಾರ್ಧದಲ್ಲಿ ಮೊದಲ ಬಾರಿಗೆ ರೈಡ್ಗೆ ಬಂದು ಬ್ಯಾಕ್ ಕಿಕ್ ಅನ್ನ ಮಾಡೋದ್ರ ಮೂಲಕ ಒಂದು ಅಂಕನ ತಗೊಂಡಿದ್ರು. ಈ ಸಲ ಹ್ಯಾಂಡ್ ಟಚ್, ರನ್ನಿಂಗ್ ಹ್ಯಾಂಡ್ ಟಚ್ ನ ಮಾಡೋದ್ರ ಮೂಲಕ ಒಂದು ಅಂಕವನ್ನ ಪಡ್ಕೊಂಡಿದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ನ ಮಾಡೋದ್ರ ಮೂಲಕ ತಂಡದ ಸ್ಕೋರ್ ಅನ್ನ ಸಮಬಲವನ್ನ ಮಾಡ್ಕೊಂಡಿದ್ದಾರೆ. ಈಗ ತಂಡಗಳ ಮೊತ್ತ ಸಮಬಲ 13-13ರಲ್ಲಿ ಸಾಗ್ತಾ ಇದೆ. ಏಕೆ ಬೋನಸ್ ನಲ್ಲಿ ಮಾಡೋದ್ರಲ್ಲಿ ಎತ್ತಿದ ಕೈ ಅತಿ ಉತ್ತಮವಾಗಿ ರೈಡಿಂಗ್ ಅನ್ನ ಮಾಡ್ತಾರೆ. ಕನ್ಫ್ಯೂಸ್ ಅನ್ನ ಮಾಡಿ ಬೋನಸ್ ಅನ್ನ ಮಾಡ್ಕೊಂಡ್ ಬರ್ತಾರೆ ತುಂಬಾ ಸುಲಭವಾಗಿ. ಈ ಬಾರಿ ಪ್ರಯತ್ನ ಚೆನ್ನಾಗಿತ್ತು, ಆದ್ರೆ ಎಸ್ ಬೋನಸ್ ಅಂತೇಳಿ ತೀರ್ಪುಗಾರರು ಕೊಟ್ಟಿದ್ದಾರೆ. ಯೋಚಿಸಿ ನಿಧಾನವಾಗಿ ಕನ್ಫರ್ಮ್ ಮಾಡಿಕೊಂಡು ತಮ್ಮ ತೀರ್ಪನ್ನ ನೀಡ್ತಾ ಇದ್ದಾರೆ ನಮ್ಮ ತೀರ್ಪುಗಾರರು. ಪಂದ್ಯ 14-13ರಲ್ಲಿ ಸಾಗ್ತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಅಂಕಗಳನ್ನ ಗಳಿಸ್ಕೊಳ್ತಾ ಇದ್ದಾರೆ. ಈಕೆ ತಮ್ಮ ತಂಡಕ್ಕೆ ಪದೇ ಪದೇ ಆಸರೆ ಆಗ್ತಾ ಇದ್ದಾರೆ. ಇದರ ಮೂಲಕ ತಂಡದ ಮೊತ್ತ ಮತ್ತೆ ಸಮಬಲವನ್ನ ಕಂಡಿದೆ. ಎರಡು ತಂಡಗಳು ಕೂಡ ಬಿಡಕ್ ರೆಡಿನೇ ಇಲ್ಲ. ಅತ್ಯುತ್ತಮವಾಗಿ ಇಬ್ಬರು ರೈಡರ್ಗಳು ಕೂಡ ಅಂಕಗಳನ್ನ ತರ್ತಿದೆ. ಇದು ರೈಡರ್ಗಳ ಆಟ ಅಂತಾನೆ ಹೇಳ್ಬೋದು. ಆ ಕಡೆಯಿಂದ ಈಕೆ ಒಂದ್ ಅಂಕ ತಗೊಂಡೋದ್ರೆ ಆ ಕಡೆ ಮತ್ತೆ ಈ ಕಡೆಯಿಂದ ಈಕೆ ಒಂದ್ ಅಂಕವನ್ನ ತಗೊಂಡು ಬರ್ತಾನೆ ಇದ್ದಾರೆ. ಎಸ್, ಉತ್ತಮವಾದ ರೈಡಿಂಗ್ ನ ಮೂಲಕ ಒಂದಂಕ ಮತ್ತೆ ಒಂದಂಕ ಮುನ್ನಡೆಯನ್ನ ಕಂಡಂತಹ ತಣಿ ತಂಡ ಮೊತ್ತ 15-14ರಲ್ಲಿ ಸಾಗ್ತಾ ಇದೆ. ಮತ್ತೊಮ್ಮೆ ನಿಮ್ಮ ಮುಂದೆ ರೈಡಿಂಗ್ ನಲ್ಲಿ ಅತಿ ಹೆಚ್ಚು ಬಾರಿ ಯಶಸ್ವಿಯನ್ನ ಕಂಡಂತಹ ಕ್ರೀಡಾಪಟು ಈಕೆ. ತುಂಬಾ ಉತ್ತಮ ಕಾಲ್ಚಲನೆಗಳನ್ನ ಹೊಂದೋದ್ರ ಮೂಲಕ ತಂಡಕ್ಕೆ ಪದೇ ಪದೇ ಆಸರೆ ಆಗ್ತಾ ಇದ್ದಾರೆ. ಈ ಬಾರಿ ಮೋಸ್ಟ್ಲಿ ಯಾವುದೇ ಅಂಕಗಳಿಲ್ಲದೆ ಹಿಂದಿರುವಂತಹ ಸಂಭವ ಇದೆ ಅನ್ಸುತ್ತೆ. ಹೌದು, ಯಾವುದೇ ಅಂಕಗಳು ದೊರೀತಿಲ್ಲ. ಯಾಕೋ ನಮ್ಮ ಪ್ರೇಕ್ಷಕರಲ್ಲಿ ಉತ್ಸಾಹನೇ ಕಾಣ್ತಾ ಇಲ್ಲ. ಕಿರ್ಚಾಟ ಇಲ್ಲ, ಕೂಗಾಟ ಇಲ್ಲ, ಚಪ್ಪಾಳೆ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಚಪ್ಪಾಳೆ ಹೊಡಿಯೋದ್ರಿಂದ ನಿಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಯಾಕೆ ಒಂದ್ಸಲಿ ಚಪ್ಪಾಳೆ ಹೊಡಿಬಾರ್ದು? ಬರ್ಲಿ ಒಂದ್ಸಲಿ ಜೋರಾದ ಚಪ್ಪಾಳೆ. ಎಸ್, ಯಾರು ನಿದ್ದೆಗೆ ಹೋಗಿಲ್ಲ ಅಂತ ಕಾಣ್ತಾ ಇದೆ. ಎಸ್, ಉತ್ತಮವಾದ ರೈಡಿಂಗ್ ನಡೀತಾ ಇದೆ. ಮೋಸ್ಟ್ಲಿ ಎರಡು ತಂಡಗಳು ಡೂ ಆರ್ ಡೈಗೆ ಮೊರೆ ಹೋದಂತೆ ಕಾಣ್ತಾ ಇದೆ. ಏಕೆ ಎರಡು ಬಾರಿ ಬ್ಯಾಕ್ ಕಿಕ್ ನ ಮಾಡೋದ್ರ ಮೂಲಕ ಅಂಕಗಳನ್ನ ತಗೊಂಡ್ಕೊಂಡಿದ್ರು. ಈ ಬಾರಿ ಏನ್ ಮಾಡ್ತಾರೆ ಕಾದ್ ನೋಡೋಣ. ಎಸ್, ಪ್ರಯತ್ನ ಚೆನ್ನಾಗಿತ್ತು, ಆದ್ರೆ ಡಿಫೆಂಡಿಂಗ್ ನ ಬಲವನ್ನ ತೋರಿಸ್ತಾ ಇದ್ದಾರೆ. ಆತಣಿ ತಂಡ 3 ಅಂಕಗಳ ಮುನ್ನಡೆಯಲ್ಲಿ. ಪಂದ್ಯ 17-14ರಲ್ಲಿ ಸಾಗ್ತಾ ಇದೆ. ಅತ್ಯುತ್ತಮವಾದಂತಹ ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸಮಯ ವ್ಯರ್ಥವನ್ನ ಮಾಡೋದ್ರಿಂದ ನಮ್ಮ ತಂಡದ ಮುನ್ನಡೆಯನ್ನ ಕಾಯ್ದುಕೊಳ್ಬಹುದು, ಯಾವುದೇ ರೀತಿಯಾದಂತಹ ಅಂಕಗಳನ್ನ ಕೊಡದೆ ಅಂತೇಳಿ ಯಾವುದೇ ಪ್ರಯತ್ನ ಮಾಡದೆ ಸಮಯ ವ್ಯರ್ಥವನ್ನ ಮಾಡಿ ವಾಪಸಾತಿಯನ್ನ ಪಡೆದಿದ್ದಾರೆ. ಇದೀಗ ಮತ್ತೆ ನಿಮ್ಮ ಮುಂದೆ ಸೂಪರ್ ಡೂಪರ್ ನ ನಾಯಕಿ, ಅತಿ ಉದ್ದವಾದ ಕಾಲುಗಳನ್ನ, ನೀಳವಾದ ಕಾಲುಗಳನ್ನ ಹೊಂದಿದ್ದಾರೆ. ಅತ್ಯುತ್ತಮವಾಗಿ ಚಲನೆಗಳನ್ನ ಮಾಡ್ತಾರೆ. ಮತ್ತೆ 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 ಮಗದೊಮ್ಮೆ ಅಂಕಗಳನ್ನ ತೆರೆದು ತಮ್ಮ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಪ್ರೇಕ್ಷಕರು ರೊಚ್ಚಿಗೆದ್ದಿದ್ದಾರೆ ಈಗ ಅಶ್ವಿನಿ ಅಂತೇಳಿ. ಅದೇ ತರ ಅತಣಿ ತಂಡ ಕೂಡ 2 ಅಂಕಗಳನ್ನ ಮುನ್ನಡೆ ಕಾಯ್ದುಕೊಂಡಿದೆ. ಬೋನಸ್, ಉತ್ತಮವಾದಂತ ಬೋನಸ್ ಮಾಡುವ ಪ್ರಯತ್ನ ಅಲ್ಲಿ ಕಂಡು ಬರ್ತಾ ಇದೆ. ಅತಿ ಹೆಚ್ಚು ಬಾರಿ ಬೋನಸ್ಗಳ ಮೂಲಕವೇ ತಂಡಕ್ಕೆ ಆಸರೆಯಾಗಿರ್ತಕ್ಕಂತಹ ಆಟಗಾರ್ತಿಯವರು. ಅಥಣಿ ಮತ್ತು ಮೈಸೂರು ಸಮಬಲದ 18-15ರಲ್ಲಿ ಪಂದ್ಯ. ಕಾದು ನೋಡಬೇಕು ಅಂತಿಮ ಫೈನಲ್ ಆಡಲಿಕ್ಕೆ ಹೋಗ್ತಕ್ಕಂಥ ತಂಡ ಯಾವುದು ಅಂತ ಹೇಳಿ. ಈಗಾಗಲೇ ಮುಂಬೈ ತಂಡ ಮಗದೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ.
ಸೂಪರ್ ಡೂಪರ್ ರೈಡ್ ಅನ್ನ ಮಾಡೋದ್ರಲ್ಲಿ ಯಶಸ್ವಿಯನ್ನ ಅತಿ ಹೆಚ್ಚು ಬಾರಿ ಗಳಿಸ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ 2 ಅಂಕಗಳನ್ನ ಗಳಿಸಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಮತ್ತೆ ಅಂಕದ ಹಿನ್ನಡೆಯನ್ನು ಕೂಡ ಕಡಿಮೆಗೊಳಿಸ್ತಾ ಇದ್ದಾರೆ. ಕೇವಲ 1 ಅಂಕದ ಹಿನ್ನಡೆಯನ್ನ ಹೊಂದಿದ್ದಾರೆ ಮೈಸೂರು ತಂಡ. ಇದೀಗ 18-17ರಲ್ಲಿ ಪಂದ್ಯ ಸಾಗ್ತಾ ಇದೆ. ಬೋನಸ್ ನ ರಾಣಿ, ಏಕೆ ಬೋನಸ್ ಕ್ವೀನ್ ಅಂತಾನೆ ಕರಿಬಹುದು. ಅತಿ ಹೆಚ್ಚು ಬಾರಿ ಬೋನಸ್ ಅನ್ನ ಗಳಿಸೋದ್ರ ಮೂಲಕ ತಂಡಕ್ಕೆ ಹಲವು ಬಾರಿ ಯಶಸ್ವಿಯನ್ನ ಕಂಡಿದ್ದಾರೆ ಬೋನಸ್ ನಲ್ಲಿ. ಎಸ್, ಮತ್ತೊಮ್ಮೆ ಬೋನಸ್ ಅಂಕ. ಇದರ ಮೂಲಕ 2 ಅಂಕ ಮುನ್ನಡೆಯಲ್ಲಿ ಅಥಣಿ ತಂಡ. ಎಸ್, ಮೋಸ್ಟ್ಲಿ ಲೋನ ಕ್ಲಿಯರ್ ಆಗೋ ತರ ಕಾಣಿಸ್ತಾ ಇದೆ. ನೋಡೋಣ ಇವಾಗ ತಂಡಕ್ಕೆ ಆಸರೆ ಆಗ್ತಾರ ನಮ್ಮ ಅಥಣಿ ತಂಡದ ರೈಡರ್, ಬೋನಸ್ ನ ರಾಣಿ. ಈ ಬಾರಿ ಬೋನಸ್ ಪ್ಲಸ್ 1 ಅಂಕ ಬಂದ್ರೆ ತಂಡಕ್ಕೆ ಆಸರೆ ಆಗ್ತದೆ. 18-19ರಲ್ಲಿ ಪಂದ್ಯ ನಡೀತಾ ಇದೆ. ಬರೀ 1 ಅಂಕದ ಮುನ್ನಡೆ ಮಾತ್ರ ಕಾಣಿಸ್ತಾ ಇದೆ. ಓ, ಇದರ ಮೂಲಕ ಲೋನ ಕ್ಲಿಯರ್ ಆಗ್ತಾ ಇದೆ. 3 ಅಂಕಗಳನ್ನ ಗಳಿಸಿ ಅಂತರವನ್ನ ಇಳಿಸಿ 1 ಅಂಕದ ಮುನ್ನಡೆಯನ್ನ ಕಾಣಿಸ್ಕೊಳ್ತಾ ಇದೆ ಮೈಸೂರು ತಂಡ. 2ನೇ ಅರ್ಧದ ಮೊದಲ ಟೈಮ್ ಔಟ್ ಮೈಸೂರು. ದ್ವಿತೀಯ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನ ನೀಡಿರುವಂತಹ ಸೌಜನ್ಯ ಮೇಡಮ್ ರವರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ದ್ವಿತೀಯಾರ್ಧದ ಅಂತಿಮ ಹೊಸ್ತಿನಲ್ಲಿ ಪಂದ್ಯ ಇದೆ. 21-20 ಜೊತೆಗೆ ಪಂದ್ಯ ಸಾಗ್ತಾ ಇದೆ. ಕಾದ್ ನೋಡ್ಬೇಕಿಲ್ಲಿ ಜಯದ ಮಾಲೆ ಯಾರ ಪಾಲಿಗಂತ. ಒಂದು ರೋಚಕ ಹಣಾಹಣಿ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಅಭಿಮಾನಿಗಳು ಯಾಕೋ ಬಹಳ ಒಂದು ಶಾಂತತೆ ಆಗಿದ್ದಾರೆ. ಒಂದ್ಸಲ ಚಪ್ಪಾಳೆ ಕೊಡ್ಬೋದಾ ಎಲ್ರು? ನಮ್ಮ ಕರ್ನಾಟಕದ ಹೆಮ್ಮೆ ತಂಡಗಳು ದ್ವಿತೀಯ ಉಪಾಂತ್ಯ ಪಂದ್ಯದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕೈ ಇದ್ದಂಥವ್ರು ಒಂದ್ಸಾರಿ ಚಪ್ಪಾಳೆ ಕೊಡಿ, ಕೈ ಇದ್ದಂಥವ್ರು ಮಾತ್ರ ಕೊಡಿ. ಇಲ್ಲದವ್ರಿಗೂ ಕೂಡ ಭಗವಂತ ಕೈ ಕೊಡ್ಲಪ್ಪ ಆದಷ್ಟು ಬೇಗ. ಇಲ್ಲಿ ಮತ್ತೊಮ್ಮೆ ರಾಷ್ಟ್ರೀಯ ಆಟಗಾರ್ತಿ ಅಥಣಿ ತಂಡದ ಪರವಾಗಿ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಅದ್ಭುತವಾದಂತಹ ಹಿಡಿತ. 2 ಕಡೆಗೆ 2 ಜಿಲ್ಲೆಯಲ್ಲಿ ಕೂಡ ಸಿಹಿಗೆ ಹೆಸರುವಾಸಿ ಆದಂತಹ ತಂಡಗಳು. ಮೈಸೂರಿಗೆ ಹೋದ್ರು ಕೂಡ ಮೈಸೂರು ಪಾಕು, ಬೆಳಗಾವಿಗೆ ಬಂದ್ರು ಕೂಡ ಕುಂದ. ವಿಜಯಪುರ ಯಾವ್ದಕ್ಕೆ ಫೇಮಸ್ ಇದೆ? ಎಗ್ ರೈಸ್ ಹೋಗೋಳು ಮಾರಾಯ. ಹೌದು, ನಾವು ಬಹಳ ಸಲ ವಿಜಯಪುರಕ್ಕೆ ಬಂದಾಗ ಬಸ್ ಸ್ಟ್ಯಾಂಡ್ ಬಾಜುಗೆಲ್ಲ ರೈಸ್ ಬಜ್ಜಿನೇ ತಿಂದಿದ್ದೀವಿ. ಅದು ಕೋಲಾರ ಸರ್. ಪಾಟೀಲ್ ಸರ್ ಇದು ಟೈಮ್ ಹೇಳಿದಿರಿ. ಚೌಹಾಣ್ ಸರ್ ಇದು ಟೈಮ್ ಹೇಳಿದಿರಿ ಸರ್. ಇನ್ನು ಇದು 5 ನಿಮಿಷ ಐತಿ, 5 ನಿಮಿಷ ಐತಿ, 10 ನಿಮಿಷದಲ್ಲಿ ಫೈನಲ್ ಮ್ಯಾಚ್ ಸ್ಟಾರ್ಟ್. ಹಲೋ ಇಲ್ಲ, ಅದು ಮ್ಯಾಚ್ ಆಗೋದಿಲ್ಲ, ಇರೋದಿಲ್ಲ. ಪಂದ್ಯಾವಳಿಗೆ ಬಹಳ ಒಂದು ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಕರ್ನಾಟಕ ರಾಜ್ಯ ಲಾಸ್ಟ್ 5 ಮಿನಿಟ್ಸ್ಗೋ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು. ಈ ನಡೆದ ಪಂದ್ಯದಲ್ಲಿ ಗೆದ್ದವರು ಇಲ್ಲೇ ನಿಲ್ಬೇಕು. ಅಂತಿಮ ಪಂದ್ಯಕ್ಕಾಗಿ RBSC मुंबई ತಂಡ सिद्धतेलिरಬೇಕು. RBSC मुंबई संघ आपण तयारला लागा. जिंकणारा संघ इथेच थांबेल. अंतिम सामन्यासाठी RBSC मुंबई संघ आपण तयारला लागायचा आहे. जिंकणारा संघ इथेच थांबेल.
लवकर या, लवकर सामना संपवायचा आहे. 24-20 ಪಂದ್ಯ. ಎಷ್ಟೊಂದು ಕೆಲಸ ಕಾರ್ಯಗಳಿದ್ರು ಕೂಡ ಅದನ್ನೆಲ್ಲ ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಡೋವಾಡ ಸಂಪೂರ್ಣ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಟ್ಟು ಪಂದ್ಯಾವಳಿಗೆ ಆಧಾರ ಸ್ತಂಭ ಆಗಿರುವಂತ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಪ್ರೊಫೆಸರ್ BK ತುಳಸಿಮಾಲಾ ಮೇಡಮ್ ರವರಿಗೆ ನಾವು ಎಷ್ಟು ಬಾರಿ ಅನಂತ ಕೋಟಿ ಧನ್ಯವಾದಗಳು ಸಲ್ಲಿಸಿದ್ರು ಕೂಡ ಕಡಿಮೆನೆ. ಕೊನೆ 4 ನಿಮಿಷ ರೈಡರ್ ರೌಂಡ್. ಸ್ಕೋರ್ 25-20 ಪಂದ್ಯ. 5 ಅಂಕಗಳ ಅಂತರದಲ್ಲಿ ಮೈಸೂರು ತಂಡ ಮುನ್ನಡೆಯೊಂದಿಗೆ ಎಂತ ಕ್ಷಣಗಣನೆ ಆರಂಭಗೊಂಡಿದೆ. ನೋಡುಗರ ಮನೆಗೆದ್ದಿರುವಂತಹ ಆಟಗಾರನು ನಿನ್ನೆಯಿಂದ ಬಿಡುವಿಲ್ಲದೆ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿದಂತ ಎಲ್ಲಾ ವೀಕ್ಷಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ವಿಶ್ವವಿದ್ಯಾನಿಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ನೀವೆಲ್ಲರೂ ಕೂಡ ಸಮಯ 9:30 ಆದ್ರೂ ಕೂಡ ಊಟನ ಲೆಕ್ಕಿಸದೆ ಪಂದ್ಯವನ್ನು ನೋಡ್ತಾ ಇದ್ದೀರಿ. ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಪಂದ್ಯರೇ ಮುಗಿಲ್ಲಲ್ಲ, ಕೊನೆಯ 3 ನಿಮಿಷ. ಮೈಸೂರು ತಂಡಕ್ಕೆ ಪಂದ್ಯದ ಮುಖ್ಯ ತೀರ್ಪುಗಾರರು ಚೌಹಾಣ್ ಸರ್ ಅವರು ಒಂದು ಸೂಚನೆ ನೀಡ್ತಾ ಇದ್ದಾರೆ. ತಂಡದ ಆಯ್ಕೆ ಡೋವಾಡ, ನಿಮ್ಮ ತಂಡ ನಿಮ್ಮ ಹಿಡಿತದಲ್ಲಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಡೋವಾಡ ಥರ್ಡ್ ರೈಟ್, ಡಿಸೈಡ್ ರೈಟ್. 25-20 ಪಂದ್ಯ ಇದೆ. 5 ಅಂಕಗಳ ಅಂತರ. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಅದ್ಭುತವಾದಂತ ಹಿಡಿತ ಅತನಿ ತಂಡದ ಆಟಗಾರ್ತಿಯಿಂದ. 21-25 ಕಾದ್ ನೋಡ್ಬೇಕಿಲ್ಲಿ. ಜಯದ ಮಾಲೆ ಯಾರ ಪಾಲಿಗೆ? ಬೋನಸ್ ಜೊತೆಗೆ ವಾಪಸ್ ಸಾಥಿಯನ್ನ ಪಡೀತಾ ಇದ್ದಾರೆ. ಕೊನೆಯ 2 ನಿಮಿಷ. ಲಾಸ್ಟ್ 2 minutes ಗೋ. 25-22, 25-22. 3 ಅಂಕಗಳ ಅಂತರದಲ್ಲಿ ಮೈಸೂರು ತಂಡ. ಇಪ್ಪತ್ತೈದು 22 ಪಂದ್ಯ ಸಾಗ್ತಾ ಇದೆ. ಟೈಮ್ ಔಟ್. ಸೆಕೆಂಡ್ ಟೈಮ್ ಔಟ್. ವಿಜಯ್ ವಾರಿಯರ್ಸ್ ಅತ್ನಿ. ಮತ್ತೆ ಪಂದ್ಯ ಆರಂಭಗೊಂಡಿದೆ. ಕೋಚ್ ಅವರ ತಂತ್ರ ಮಂತ್ರ ಯಶಸ್ಸು. ಮತ್ತೆರಡು ಅಂಕಗಳ ಸಂಪಾದನೆ. 24-25 ಮೊದಲನೆಯ ಸೆಮಿಫೈನಲ್ ಪಂದ್ಯ ಕೂಡ ಹೀಗೆ ಇತ್ತು. 34-35 ಪಂದ್ಯ ಮುಕ್ತಾಯ ಆಗಿದೆ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. ಕಾದು ನೋಡ್ಬೇಕು ಫೈನಲ್ಗೆ ಯಾರು ಲಗ್ಗೆ ಇಡ್ತಾರೆ. ಅದ್ಭುತವಾದ ಟ್ಯಾಕಲ್. ಸೋಮು ಸ್ಕೋರ್ 25-25, 25-25.
ಈಗ ಯಾರು ಗೆಲ್ತಾರೆ ಪಂದ್ಯ? ಯಾರ್ದು ಒಂದು ಹೆಚ್ಚಾಗ್ತದ ಅವ್ರು ಗೆಲ್ತಾರ, ಅದು ನಿಮ್ದು ಬರಬರಿ. ಬೆಸ್ಟ್ ಆಫ್ 5 ಸರ್. ಅವ್ರಿಗೆ 5 ರೈಡು, ಇವ್ರಿಗೆ 5 ರೈಡು. ಔಟ್ ಆಫ್ 1 ಪ್ಲೇಯರ್ ಹೊರಗಡೆ ಹೋಗುವಂತಿಲ್ಲ. ಬಾಕ್ ಲೈನ್, ಬೋನಸ್ ಲೈನ್ ಆಗಿದೆ. ಅದು ಈಕ್ವಲ್ ಆದರೆ ಗೋಲ್ಡನ್ ರೈಡ್. ಟಾಸ್ ಇನ್ ಆದವರು ರೈಡ್ ಅತನಿ ತಂಡಕ್ಕೆ ಟೈಮ್ ಔಟ್ ಮುಕ್ತಾಯ ಆಗಿದೆ. 25-25 ಸುಪ್ಪಟಕಲ್ ಆನ್ ಇದೆ. ಕಾದ್ ನೋಡ್ಬೇಕಿಲ್ಲಿ. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ತಂಡಕ್ಕೆ ಏನಾದರೂ ಆಶ್ರಯ ಆಗ್ಬಹುದು. ಎಂತ ಕ್ಷಣಗಣನೆ, ಊಹಿಸಲಾಗದ ಪಂದ್ಯ. ಎಷ್ಟನೇ ರೇಡ? ಹೇಳ್ತೀವಿ ಸೆಕೆಂಡ್ ರೈಡ್ ಇದೆ. 25-25. ತೀರ್ಪುಗಾರರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ದಯವಿಟ್ಟು ಪ್ರೇಕ್ಷಕರು ಶಾಂತ ರೀತಿಯಲ್ಲಿ ವರ್ತಿಸಬೇಕು, ಸಮಾಧಾನ ಇರಲಿ ಸ್ವಲ್ಪ. ತೀರ್ಪುಗಾರರು ತೀರ್ಮಾನವನ್ನು ತಗೊಳ್ತಾರೆ, ಸರಿಯಾದ ತೀರ್ಮಾನವನ್ನು ತಗೊಳ್ತಾರೆ, ಯಾವುದೇ ಗೊಂದಲ ಬೇಡ. चालतोय दादाला लगेच भेटणार तुम्हाला. ದಯವಿಟ್ಟು ಕೋಚ್ ಈ ರೀತಿಯಾದ ವರ್ತನೆ ಬೇಡ. ಹೆಣ್ಮಕ್ಳು ಮಾತಾಡ್ತಾರೆ, ಸಮಾಧಾನದಿಂದ ವರ್ತಿಸಿ. ಯಾವುದೇ ಗೊಂದಲ ಕೂಡ ಬೇಡ. ತೀರ್ಪುಗಾರರು ತೀರ್ಮಾನವನ್ನು ಕೊಡ್ತಾರೆ. ಜಾಸ್ತಿ ಆಗ್ತದೆ ಗೊಂದಲ. ಸೈಲೆಂಟ್ ಇರಬೇಕು. ಹೌದು, ಡಿಸಿಷನ್ ಮೇಕರ್ ನೀವು ಹೇಳಿದಾಗ ನಾವು ಹೇಳೋದು. ಎಸ್, ದಯವಿಟ್ಟು ಎಲ್ಲ ಪ್ರೇಕ್ಷಕರು ಶಾಂತತೆ ಕಾಪಾಡಿ ಆತ್ಮೇಲೆ.
ಸೋಮು ಏ ಡಿಸಿಷನ್ ಹೇಳ್ರಿ ಮೊದ್ಲ. ಥರ್ಡ್ ರೈಟ್ ಒಂದ್ಸಲ ಜೋರ್ ಚಪ್ಪಾಳ. ಡೂ ಆರ್ ಡೈ. ಥರ್ಡ್ ರೈಟ್ ಡಿಸೈಡ್ ರೈಟ್ ಸೂಪರ್ ಟಕಲ್ ನೌ. 25-25 ಈ ಒಂದು ದಾಳಿ ಮುಖೇನ ಈ ಪಂದ್ಯದ ಫಲಿತಾಂಶ ಬರಲಿದೆ. ಪ್ಲೀಸ್ ಬಿ ಕೇರ್ಫುಲಿ. ಕಾದ್ ನೋಡ್ಬೇಕಿಲ್ಲಿ ಅತಿನಿ ತಂಡದ ಪ್ರಮುಖ ದಾಳಿಗಾತಿ ದಾಳಿ ಭಾಗದಲ್ಲಿ ಅದ್ಭುತವಾದಂತ ದಾಳಿ. ಕೊನೆ ಹಂತದಲ್ಲಿ ಅತಿನಿ ತಂಡ ಜಯಶಾಲಿ ಆಗಿದ್ದಾರೆ. ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆತ್ಮೀಯರೇ ಎರಡು ತಂಡಕ್ಕೆ.